ತಾಳ್ಮೆ ಕೈಯಾಗಿ ಕಂಡ್ರ ಅದ್ರ ಫಲ ಸಿಹಿಯಾಗಿರ್ತದ ಅಂತೇಳಿ ನಮ್ ಹಿರಿಯರು ಈ ಮೊದ್ಲ ಹೇಳ್ತಿದ್ರ, ಎಲ್ಲಾರ ಮನೆಯೊಳಗೂ ಹೇಳ್ತಿದ್ರ. ಆ ಒಂದು ತಾಳ್ಮೆಯಿಂದ ಇವತ್ತ ಇಡೀ ದೇಶನ, ಇಡೀ ಭಾರತನ ಒಂದು ಸಂಭ್ರಮಾಚರಣೆ ಒಳಗೆ ಮುಳುಗೈತೆ ಅನ್ನೋ ತಪ್ಪಾಗ್ಲಾರ್ದ. ಯಾಕಂತಂದ್ರ ಈ ಒಂದು ತಾಳ್ಮೆಯಿಂದ ಇವತ್ತಿನ ಈ ಒಂದು ಫೈನಲ್ ಆರಂಭ ಆಗ್ತೈತಿ. ಅದ್ ಹೆಂಗಪ್ಪಾ ಅಂತಂದ್ರ ಪ್ರತಿ ಸಲಾನು ಬಂದ ಪಿಚ್ಚಿಗೆ ಬಂದ್ ಅಂದ್ ಸ್ಟ್ರೈಕಿಗೆ ಬಂದ್ ಅಂದ್ರ ಒಂದೇ ಬಾಲ್ ಹೊಡ್ಯಾಕ್ ಹೋಗಿ ನೋಡ್ತಿದ್ದಂತ ಅಭಿಷೇಕ್ ಶರ್ಮಾ ಇವತ್ತು ಆರಾಮಾಗಿ ತಾಳ್ಮೆಯಿಂದ ಆಡಕ್ ಸ್ಟಾರ್ಟ್ ಮಾಡ್ತಾರ. ಅಭಿಷೇಕ್ ಶರ್ಮಾ ಅಷ್ಟೇ ಅಲ್ಲ, ಮತ್ತೆ ಸಂಜು ಸ್ಯಾಮ್ಸನ್ ಕೈ ಸಹಿತ ಅಷ್ಟೇ ಒಂದ್ ತಾಳ್ಮೆಯಿಂದ ಆಟ ಆಡಕ್ ಸ್ಟಾರ್ಟ್ ಮಾಡ್ತಾರ. ಫಸ್ಟ್ ಒಂದ್ 2-3 ಬಾಲ್ ಸಂಜು ಸ್ಯಾಮ್ಸನ್ ಅಂತೂ 4 ಬಾಲ್ ತಗೋತಾರ. ಪಿಚ್ ಹೆಂಗೈತಿ, ಏನೈತಿ, ಬೌನ್ಸ್ ಐತೋ ಇಲ್ಲೋ ಇದನ್ನೆಲ್ಲ ತಿಳ್ಕೊಳಕ ಸ್ವಲ್ಪ ಸಮಾಧಾನದಿಂದ ತಾಳ್ಮೆಯಿಂದ ಪಿಚ್ ಹೆಂಗೈತಿ, ಇದ್ರ ಲಯ ಏನಂತ ಲಯ ಕಂಡ್ಕೊಂಡ ಆಮೇಲೆ ಸ್ಟಾರ್ಟ್ ಮಾಡ್ತಾರ. ಅಭಿಷೇಕ್ ಶರ್ಮಾ ಆದ್ರೂ ಸಹಿತ ಅಷ್ಟೇ, ಅವರು ಕೂಡ ಸ್ಟ್ರೈಕಿಗೆ ಬಂದ್ರೆ ಸ್ವಲ್ಪ ತಾಳ್ಮೆಯಿಂದ ಆಡ್ತಾರ. ಒಂದೇ ಬಾಲ್ ಹೊಡ್ಯಾಕ್ ಹೋಗುದಿಲ್ಲ, ನೋಡಿ ಹೆಂಗೈತಿ ಪಿಚ್ ಅಂತ ಹೇಳಿ ನೋಡ್ಕೊಂಡು ಆಟ ಆಡಕ್ ಸ್ಟಾರ್ಟ್ ಮಾಡ್ತಾರ. ಏನ್ ಈ ಸಂಜು ಸ್ಯಾಮ್ಸನ್ ಮತ್ತ ಅಭಿಷೇಕ್ ಶರ್ಮಾ ಹಾಕಿಕೊಟ್ಟಂತ ಬುನಾದಿ ಏನೈತಲ್ಲ, ಈ ಬುನಾದಿ ಇವತ್ತಿನ ಫೈನಲ್ ಮ್ಯಾಚ್ಗೆ ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆಗಿತ್ತು. ಯಾಕಂತಂದ್ರ ಈ ಒಂದು ಪವರ್ ಪ್ಲೇ ಅಲ್ಲಿ ಈ ಒಂದು ಓಪನರ್ಸ್ ಏನಿರ್ತಾರಲ್ಲ, ಇವ್ರು ಹಾಕುವಂತ ಬುನಾದಿನ ಆ ಒಂದು ಮ್ಯಾಚ್ಗೆ ಬಹಳ ಮುಖ್ಯ ಆಗಿರ್ತೈತಿ. ಇವ್ರು ಹಾಕಿ ಕೊಟ್ಟಿದ್ರ ಮೇಲೆ ಮುಂದಿನವ್ರು ಅದನ್ನ ನಡ್ಸ್ಕೊಂತ ಹೋಗ್ತಾರ. ಇವತ್ತಿನ ಮ್ಯಾಚ್ ಸಹಿತ ನಮಗ ಆಗಿದ್ದ ಹಂಗ ಏನಪ್ಪಾ ಅಂತಂದ್ರೆ ಈ ಒಂದು ನ್ಯೂಜಿಲೆಂಡ್ ವಿರುದ್ಧ ಭಾರತ ಸರಳವಾಗಿ ಗೆದ್ದೈತೆ ಅಂತ ಹೇಳಿ ನೀವೆಲ್ಲ ಅನ್ಕೋಬಹುದು. ಹೌದು, ನಿಜ. ಆದ್ರೆ ನಾವು ಭಾರತದ ತಂಡದ ವಿರುದ್ಧ ನೋಡಿದಾಗ ಆಸ್ಟ್ರೇಲಿಯಾಕ್ಕಿಂತ ಹೆಚ್ಚಾಗಿ T20 ಅಂತೇಳಿ ಬಂದಾಗ ನಮಗ ಕಾಟ ಕೊಟ್ಟಿದ್ದ ಈ ನ್ಯೂಜಿಲೆಂಡ್ ಕಿವೀಸ್ನವರು ಬಹಳ ಅಂದ್ರೆ ಬಹಳ ಕಾಟ ಕೊಟ್ಟಾರ. ಒಂದು ಟಫೆಸ್ಟ್ ರೈವಲ್ರಿ ಅನ್ಬೋದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಈ ಮ್ಯಾಚ್ ಗಳನ್ನ. ಇನ್ನ ಅಭಿಷೇಕ್ ಶರ್ಮಾ ಅವರ 18 ಬಾಲಾಗ ಒಂದು 50 ಹೊಡೆದ ಅವರು ವಿಕೆಟ್ ನ ಒಪ್ಪಿಸ್ತಾರೆ. ಆ ವಿಕೆಟ್ ಒಪ್ಸಕ್ ಕಾರಣ ಆದವ ನಮ್ಮ ಬೆಂಗಳೂರಿನ ಹುಡುಗ ರಾಚಿನ್ ರವೀಂದ್ರ. ನಮ್ ಬೆಂಗಳೂರಿನ ಹುಡುಗ ಆದ್ರೂ ಇವತ್ತು ನಮ್ಮ ಅಪೋಸಿಟ್ ಆಡತಾನಂದ್ರೆ ನಮ್ಮ ಬೇರೆ ಅಪೋಸಿಟ್ ಟೀಮ್ ಆಡಕತ್ತಾನಂದ್ರೆ ಇವತ್ತು ನಮ್ಮ ಎದುರಾಳಿ ನಾವ. ಮತ್ತೆ ಸಂಜು ಸ್ಯಾಮ್ಸನ್ ಸಹಿತ ಅವ್ರ ಒಂದು ಉತ್ತಮ ಬ್ಯಾಟಿಂಗ್ ನಿಂದ ಬಹಳ ಅಂದ್ರೆ ಬಹಳ ತಂಡಕ್ಕೆ ಏನ್ ಬೇಕಾಗಿತ್ತಲ್ಲ ಆ ಒಂದು ಬುನಾದಿ ಹಾಕೊಡೋದ್ರಲ್ಲಿ ಬಹಳ ಉತ್ತಮವಾದಂತ ಕೆಲಸ ಮಾಡ್ತಾರ. ಅಭಿಷೇಕ್ ಶರ್ಮಾ ಅವ್ರಿಗೆ ಕೈ ಜೋಡಿಸ್ತಾರ. ಅದೇ ರೀತಿ ಅಭಿಷೇಕ್ ಶರ್ಮಾ ಅವ್ರು ವಿಕೆಟ್ ಆದ ತಕ್ಷಣ ಅಂದ್ರ ಅವ್ರಿಗೆ ಬಂದ ಅದೇ ರೀತಿಯಾಗಿ ಕೈ ಜೋಡಿಸೋರು ಇಶಾನ್ ಕಿಶನ್ ಅವರು. ಆ ಇಶಾನ್ ಕಿಶನ್ ಅವ್ರ ಸಹಿತ ಏನ್ ಬ್ಯಾಟಿಂಗ್ ರೀ. ಇಶಾನ್ ಕಿಶನ್ ಅವ್ರ ಬ್ಯಾಟಿಂಗ್ ಅಷ್ಟೇ ಅಲ್ಲ, ಫೀಲ್ಡಿಂಗ್ ದಾಗು ಬಹಳ ಅಂದ್ರೆ ಬಹಳ ಒಳ್ಳೆ ಇದನ್ ಮಾಡಿದ್ರೆ. ಒಂದ್ ಕ್ಯಾಚ್ ಬಿಡ್ತಾರ, ಒಂದ್ ಕ್ಯಾಚ್ ಬಿಟ್ರು ಅಂದ್ರೆ ಕ್ಯಾಚ್ ಬಿಡ್ತಾರ ಅಂದ್ರೆ ಕ್ಯಾಚ್ ಹಿಡಿದ ಬೌಂಡ್ರಿ ಲೈನ್ ಹೊರಗೆ ಹೋಗ್ತಾರ. ಮತ್ತ ಅವ್ರೊಂದ್ ಹೈಟಿಗೆ ಮತ್ತೆ ಅವ್ರು ನಿಂತಂತ ಆ ಒಂದು ಪ್ಲೇಸಿಗೆ ಹಂಗಿತ್ತದ. ಆದ್ರೂ ಟೀಮ್ನಲ್ಲಿ ಇರೋರ್ಗೆಲ್ಲ ಯಾವ ರೀತಿ ಆಗಿತ್ತಂದ್ರ ಆ ಒಂದು ಕ್ಯಾಚ್ ಅವ್ರಿಗೆ ಬೈಯಾಕು ಬರ್ಲಂಗಿತ್ತು, ಹೊಗಳಾಕು ಬರ್ಲಂಗಿತ್ತು. ಸುಮ್ನೆ ಎಲ್ರು ನಕ್ಕೊಂತ ಚಪ್ಲಿ ಹೊಡೆದ ಸಮಾಧಾನ ಮಾಡ್ಬಿಟ್ರೆ ಅದೊಂದಿರ್ಲಿ. ಇನ್ನ ಮುಂದ್ ಬರುವಂತ ಬ್ಯಾಟ್ಸ್ಮನ್ ಗಳೆಲ್ಲ ಒಳ್ಳೆ ರೀತಿಯಾದಂತ ಸಹಾಯ ಮಾಡ್ತಾರ ಒಂದು ಉತ್ತಮವಾದ ಸ್ಕೋರ್ ನ ನೀಡೋದಕ್ಕ. ನಡಕ ನಮ್ಮ ಭಾರತ ಒಂದ್ ಸ್ವಲ್ಪ ಡೌನ್ ಆಗ್ತೈತಿ ಅಂದ್ರೆ ವಿಕೆಟ್ ಬೀಳ್ತಾವ, ಸ್ವಲ್ಪ ಲಯ ಕಳ್ಕೋತಾರ. ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಇವ್ರು ಹೋದ್ಮೇಲೆ ಸ್ವಲ್ಪ ಅಂತ ಹೇಳ್ಕೊಳ್ಳುವಂತ ಸ್ಕೋರ್ ಬರುದಿಲ್ಲ. ಎಷ್ಟೋ ಓವರ್ಗಳ ಬೌಂಡ್ರಿ ಬರ್ದಾನ ಆಟ ಮುಂದುವರಿತಿರ್ತೈತಿ. ಹಿಂಗಿರ್ಬೇಕಾದ್ರೆ ಸ್ವಲ್ಪ ಒಂದ್ ಒಳ್ಳೆ ಸ್ಕೋರ್ ಅಂತ ಕೊಟ್ಟಿರ್ತಾರ. ಈ ಬುನಾದಿ ಹಾಕಿ ಒಳ್ಳೆ ಬುನಾದಿ ಇರೋದ್ರಿಂದ ಒಳ್ಳೆ ಸ್ಕೋರ್ ಅಂತ ಬಂದಿರ್ತೈತಿ. ನಮ್ಗ ಕೊನೆಯದಾಗಿ ಮತ್ತೆ ಹೊಳ್ಳಿ ಈ ಸ್ಕೋರ್ ನ ಮತ್ತೆ ಹೊಳ್ಳಿ ಮೊದಲಿನ ರೀತಿಯಾಗಿ ಆ ಒಂದು ಲಯಕ್ ತಗೊಂಬಂದಂತವ್ರ ದುಬೆ ಅವರು. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಮತ್ತೆ ಇಶಾನ್ ಕಿಶನ್ ಅವ್ರ ಪಾರ್ಟ್ನರ್ಶಿಪ್ ನಡಿಬೇಕಾದ್ರೆ ಪ್ರೊಜೆಕ್ಟೆಡ್ ಸ್ಕೋರ್ 295 ಮಟ ತೋರಿಸ್ತಾರ. ಅದೇ ಅವ್ರ ವಿಕೆಟ್ ಆದ್ಮ್ಯಾಗ ಏನು ನಮ್ಮ ಒಂದು ಭಾರತ ತಂಡ ಲಯ ಕಳ್ಕೊತದಿಲ್ಲ ಅವಾಗ 245 ಬರ್ತೈತೆ ಒಮ್ಮೆ. ಅದಾದ್ಮೇಲೆ ದುಬೆ ಅವ್ರು ಬಂದ್ಮೇಲೆ 255 ಸ್ಕೋರ್ ನ ಒಂದು ಉತ್ತಮವಾದಂತ ಸ್ಕೋರ್ ನ ತಂದು ನಿಲ್ಸಕ್ ಬಹಳ ಸಹಾಯ ಮಾಡ್ತಾರೆ. ಇಲ್ಲಿ ಕೆಲವೊಂದಷ್ಟು ಬಾಲಿಂಗ್ ಅಲ್ಲೂ ಬ್ಯಾಟಿಂಗ್ ಅಲ್ಲೂ ಕೂಡ ಬದಲಾವಣೆ ಆಗ್ತಾವ. ಸೂರ್ಯಕುಮಾರ್ ಯಾದವ್ ಬರ್ಬೇಕಾದಂತ ಜಾಗದಲ್ಲಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕಳಿಸ್ತಾರ. ಹಾರ್ದಿಕ್ ಪಾಂಡ್ಯ ಅವರು ಬಂದ ಬಹಳ ಸ್ಟ್ರಗಲ್ ಮಾಡಿ ಹೊಡಿದಾರ, ಆದ್ರೂ ಕೂಡ ಅವ್ರು ಹೊಡೆಯಕ್ ಹೋಗಿ ಮತ್ತೆ ವಿಕೆಟ್ ಹಾಕ್ತಾರ. ಸೂರ್ಯಕುಮಾರ್ ಯಾದವ್ ಬರ್ತಾರ, ಬಂದ ತಕ್ಷಣ ಒಂದೇ ಬಾಲ ವಿಕೆಟ್ ಆಗಿ ಹೋಗ್ಬಿಡ್ತಾರ. ಆ ವಿಕೆಟ್ ಹಿಡಿದವನು ಕೂಡ ನಮ್ಮ ಬೆಂಗಳೂರಿನ ಹುಡುಗ ರಾಚಿನ್ ರವೀಂದ್ರ. ಇನ್ನ ಟೀಮ್ ಒಳಗೆ ಬದಲಾವಣೆ ಇದಾಗ್ಬೇಕಂದಿದ್ರ ಬಟ್ ಯಾವ್ದು ಬದಲಾವಣೆ ಮಾಡ್ಲಿಲ್ಲ. ಮೊದಲಿನ ಸೆಮಿಫೈನಲ್ ಹೆಂಗಿತ್ತು ಅದೇ ತರನಾದಂತ ಟೀಮ್ ನ ಗೌತಮ್ ಗಂಭೀರ್ ಅವರು ಇಲ್ಲಿ ತಂದು ನಿಂದಿಸಿದ್ರೆ. ಇನ್ನ ಕಿವೀಸ್ ಬಗ್ಗೆ ಹೇಳೋದಾದ್ರೆ ಕಿವೀಸ್ ನ ಫೀಲ್ಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತ. ಏನ್ರಿ ಫೀಲ್ಡಿಂಗ್ ಅದ. ಆ ಒಂದು ಅವರು ತಡೆದಿದ್ದು 2 ರನ್ ತಡೆದಿದ್ದ ಆಗಿರ್ಬೋದು, ಆ ಬೌಂಡ್ರಿ ಲೈನ್ ತಡೆದು 2 ರನ್ ಕೊಟ್ಟಿದ್ದಾಗಿರ್ಬೋದು. ಬಟ್ ಅದ ಹನಿ ಸೇರಿದ್ರೆ ಹಳ್ಳ ಅನ್ನೋದು ನಮ್ಗೆಲ್ಲ ನೆನಪಿರ್ಬೇಕ. ಆ ಒಳ್ಳೆ ಫೀಲ್ಡಿಂಗ್, ಏನ್ ಚಂದ್ ಫೀಲ್ಡಿಂಗ್ ಮಾಡ್ತಾರ ಅವ್ರ. ಫೀಲ್ಡಿಂಗ್ ನೋಡಿನೇ ಒಂದ್ ತರ ರೋಮಾಂಚನ. ಹೆಂಗಂದ್ರು ಯಾವ್ದನ್ನು ಕೂಡ
ಬಾಡಿಗೆ ಏನೋ ನೋವು ಆಗ್ತೈತಿ, ತ್ರಾಸ ಆಗ್ತೈತಿ ಅದನ್ನ ಏನ್ ಲೆಕ್ಕಿಸ್ದ ನೆಕ್ಸ್ಟ್ ಲೆವೆಲ್ ಬಿಡ್ರಿ ಆ ಫೀಲ್ಡಿಂಗ್. ಅದನ್ನ ಹೇಳ್ಬೇಕಂತಂದ್ರ ಇನ್ನ ಕಿವೀಸ್ ಬ್ಯಾಟಿಂಗ್ ಬಂದ ಆದ್ಮೇಲೆ ಉತ್ತಮ ಆರಂಭವನ್ನು ಕಂಡ್ಕೋಬೇಕಂತ ಹೇಳಿ ಅವ್ರ ಪ್ರಯತ್ನ ಪಡ್ತಾರೆ. ಅದೇ ರೀತಿ ಉತ್ತಮ ಆರಂಭವನ್ನು ಕೂಡ ಕಂಡ್ಕೋತಾರೆ. ಆದ್ರೆ ಇಲ್ಲಿ ಅವರು ಬಹುಶಃ ನನಗನ್ಸಿ ಮಟ್ಟಿಗೆ ಬುಮ್ರಾ ಅವರಿಗೆ ಪ್ರಿಪೇರ್ ಆಗಿ ಬಂದಿದ್ರೆ ಏನೋ ಬುಮ್ರಾ ಅವ್ರನ್ನ ಎದುರಿಸ್ಬೇಕಂತೇಳಿ. ಆದ್ರೆ ಇಲ್ಲಿ ನಮ್ಗೆ ಸಡನ್ ಆಗಿ ವೈಟ್ ಕಾರ್ಡ್ ಎಂಟ್ರಿ ಬಂದಂತಾರ ಅಕ್ಷರ್ ಪಟೇಲ್ ಬರ್ತಾರ, ವಿಕೆಟ್ ತೆಗಿತಾರ. ಆ ಬುಮ್ರಾ ಅವರು ವಿಕೆಟ್ ತೆಗಿತಾರ, ಆಮೇಲೆ ಅದು ಬೇರೆ. ಆದ್ರೆ ಅಕ್ಷರ್ ಪಟೇಲ್ ಅವರು ಆ ಒಂದು ಬ್ರೇಕ್ ನ ತಂದು ಕೊಡ್ತಾರ, ಬ್ಯಾಕ್ ಟು ಬ್ಯಾಕ್ ಬ್ರೇಕ್ ನ ತಂದು ಕೊಡ್ತಾರ. ಆ 3 ವಿಕೆಟ್ ಗಳನ್ನ ಕಬಳಿಸೋದ್ರಾಗ ಅವ್ರ ಯಶಸ್ವಿ ಆಗ್ತಾರ. ಹಿಂಗ ಅಕ್ಷರ್ ಪಟೇಲ್ 3 ವಿಕೆಟ್ ತಂದು ಕೊಟ್ರೆ ಬುಮ್ರಾ 4 ವಿಕೆಟ್ ತಂದು ಕೊಡೋದ್ರಾಗ ಯಶಸ್ವಿ ಆಗ್ತಾರ. ಈ 3 ವಿಕೆಟ್ ಮತ್ 4 ವಿಕೆಟ್ ಇಂದ ಏನಿತ್ತಲ್ಲ ಅದೊಂದು ಭಾರತಕ್ಕೆ ಬಹಳ ದೊಡ್ಡ ಕೊಡುಗೆ ಆಗ್ತೈತಿ. ಲಾಸ್ಟ್ ಟೈಮ್ ಅಕ್ಷರ್ ಪಟೇಲ್ ಅವರ ಸೆಮಿಫೈನಲ್ ಆದ್ರೂ ಆಗಿರ್ಬೋದು, ಅವರ ಒಂದು ಕ್ಯಾಚ್ ಹಿಡಿದ್ರಿಂದ ಇಡೀ ಮ್ಯಾಚ್ ಟರ್ನ್ ಮಾಡ್ತಾರೆ. ಆ ಒಂದು ಕ್ಯಾಚ್ ಹಿಡಿದ್ರ ಮೂಲಕ ಅದು ಎಷ್ಟು ಬಹುಶಃ ಒಂದು 20 ಮೀಟರ್ ದೂರ ಏನೋ ಇರುತ್ತದೆ, 20 ಮೀಟರ್ ದೂರ ಓಡಿ ಹೋಗಿ ಆ ಒಂದು ಕ್ಯಾಚ್ ಹಿಡಿದು ಭಾರತ ಫೈನಲ್ ಬರಾಕ ಒಂದು ಮುನ್ನುಡಿಯನ್ನ ಬರೀತಾರ. ಅದಷ್ಟೇ ಅವತ್ತು ಬುಮ್ರಾ ಕೂಡ ಅವ್ರಿಗೆ ಸಾಥ್ ನೀಡಿದ್ರೆ ಬಾಲಿಂಗ್ ಅಲ್ಲೇ. ಸಂಜು ಸ್ಯಾಮ್ಸನ್ ಅವ್ರಿಗೆ ನೀಡಿದಂತ ಮ್ಯಾನ್ ಆಫ್ ದಿ ಮ್ಯಾಚ್ ಅವ್ರು ಇಸ್ಕೊಂಡು ಅವ್ರು ಅವತ್ತೇ ಹೇಳ್ತಾರ ಇದು ನನಗ್ ಸೇರ್ಬೇಕಾಗಿದ್ದಲ್ಲ, ಬುಮ್ರಾಗ್ ಸೇರ್ಬೇಕಾಗಿದ್ದ ಅಂತ ಹೇಳಿ. ಬಹುಶಃ ಇವತ್ತು ಕೂಡ ಸಂಜು ಸ್ಯಾಮ್ಸನ್ ಅವ್ರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಟ್ರೆ ಅವರು ಇವತ್ತು ಕೂಡ ಅದನ್ನೇ ಹೇಳ್ಬೋದು, ಇದು ಬುಮ್ರಾ ಅವ್ರಿಗೆ ಸಿಗ್ಬೋದು ಅಂತೇಳಿ. ಬುಮ್ರಾ ಅವ್ರಿಗೆ ಸಿಕ್ಕರಂತೂ ಇನ್ನು ಬಹಳ ಒಳ್ಳೇದು ಮ್ಯಾನ್ ಆಫ್ ದಿ ಮ್ಯಾಚ್. ಇನ್ನು ನಮ್ಮ ನಾಯಕ ಸೂರ್ಯಕುಮಾರ್ ಯಾದವ್ ಅವರ ಲೆಜೆಂಡ್ಸ್ ಲಿಸ್ಟ್ ಒಳಗೆ ಬರ್ತಾರ. ಹೆಂಗಂತಂದ್ರ ಧೋನಿ ಅವರಾಯ್ತು, ಧೋನಿ ಅವರಾದ್ಮೇಲೆ ರೋಹಿತ್ ಶರ್ಮಾ ಅವರಾಯ್ತು, ರೋಹಿತ್ ಶರ್ಮಾ ಅವರಾದ್ಮೇಲೆ ಈಗ ಸೂರ್ಯಕುಮಾರ್ ಯಾದವ್ ಅವರ ವಿಶ್ವಕಪ್ ಜಯಶಾಲಿ ಆಗುವುದರಲ್ಲಿ ಒಬ್ಬ ನಾಯಕರಾಗಿ ಇವರೊಬ್ರು ಸೇರ್ಕೋತಾರ. ಇದು ನಮ್ಮ ಭಾರತಕ್ಕೆ ಇಡೀ ಭಾರತ ಒಂದು ಖುಷಿ ಪಡುವಂತ ವಿಚಾರ. ಈಗಾಗಲೇ ಇಡೀ ಭಾರತ ತುಂಬಾ ಎಲ್ಲಾ ಸೆಲೆಬ್ರೇಷನ್ ಆರಂಭ ಆಗೈತಿ. ಕಿವೀಸ್ನವರು ರನ್ನರ್ ಅಪ್ ಆಗಿದ್ದಾರೆ. ಆದ್ರೆ ಕಿವೀಸ್ನವ್ರನ್ನ ನಾವು ಯಾವತ್ತೂ ಕಡೆಗೆ ಅನ್ಸೋಂಗಿಲ್ಲ. ಯಾಕಂದ್ರೆ ಕಿವೀಸ್ ಕೂಡ ಒಳ್ಳೆಯ ತಂಡ, ಮತ್ತು ಒಳ್ಳೆ ಫೀಲ್ಡಿಂಗ್ ಅಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ ಅಲ್ಲಿ ಆಗಿರ್ಬೋದು, ಬಾಲಿಂಗ್ ಅಲ್ಲಿ ಆಗಿರ್ಬೋದು ಬಹಳ ಒಳ್ಳೆಯ ತಂಡ, ಭಾರತಕ್ಕೆ ಬಹಳ ಕಾಟ ಕೊಟ್ಟಂತ ತಂಡ ಅಂತ ಅನ್ಬೋದು. ಮತ್ತ ಇನ್ನೇನೈತಿ, ನಮ್ಮ ಭಾರತ ವಿಶ್ವಕಪ್ ನ ಗೆದ್ದೈತಿ. ಈ ಒಂದು ಖುಷಿ ಒಳಗೆ ಎಲ್ಲರೂ ಮತ್ತಷ್ಟ ನಮ್ಮ ಭಾರತಕ್ಕೆ ಇದೇ ರೀತಿಯಾದಂತ ಒಳ್ಳೆ ಒಳ್ಳೆ ಕಪ್ಪುಗಳು, ಮತ್ತಷ್ಟು ಕಪ್ಪುಗಳು ಬರ್ಲಿ ಅಂತೇಳಿ ಆಶಿಸೋಣ.